ಪ್ರಯೋಗಾತ್ಮಕ ಬೋಧನೆಯಿಂದ ಜೀವಶಾಸ್ತ್ರ ಪಾಠ ಜೀವಂತಗೊಳಿಸಿದ ಶಿಕ್ಷಕ ಪವನ ಶೆಟ್ಟಿಗೌಡರ ಸರ್ಕಾರಿ ಶಾಲೆಯ ನವೀನ್ ಶಿಕ್ಷಣಕ್ಕೆ ಮೆಚ್ಚುಗೆ. ಹಾರುಗೇರಿ ಪಟ್ಟಣದ ಪಿಎನ್ ಶ್ರೀ ಸರ್ಕಾರಿ ಪ್ರವಣ ಶಾಲೆಯಲ್ಲಿ ಶಿಕ್ಷಕರೊಬ್ಬರು ಜೀವಶಾಸ್ತ್ರ ಪಾಠವನ್ನು ಪ್ರಯೋಗಾತ್ಮಕವಾಗಿ ಬೋಧಿಸಿ ವಿದ್ಯಾರ್ಥಿಗಳ ಗಮನ ಸೆಳೆದಿದ್ದಾರೆ. ಜೀರ್ಣಕ್ರಿಯೆ ಪಾಠವನ್ನು ಮಾದರಿಗಳ ಮೂಲಕ ಸುಲಭವಾಗಿ ಅರ್ಥವಾಗುವಂತೆ ವಿವರಿಸಿದ ಈ ಬೋಧನಾ ವಿಧಾನಕ್ಕೆ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಪ್ರವಣ ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜೀವಶಾಸ್ತ್ರ ವಿಷಯದ ಜೀರ್ಣಕ್ರಿಯೆ ಪಾಠವನ್ನು ಶಿಕ್ಷಕರಾದ ಪವನ ಶೆಟ್ಟಿಗೌಡರ ಅವರು ಪ್ರಯೋಗಾತ್ಮಕವಾಗಿ ಬೋಧಿಸಿದರು. ಪಠ್ಯಪುಸ್ತಕದ ಪಾಠವನ್ನು ಕೇವಲ ಓದಿಸುವುದಕ್ಕೆ ಸೀಮಿತವಾಗದೆ ಜೀರ್ಣಾಂಗಗಳ ರಚನೆ, ಆಹಾರವು ಬಾಯಿಯಿಂದ ಹೊಟ್ಟೆ ಹಾಗೂ ಕರುಳಿನವರೆಗೆ ಸಾಗುವ ವಿಧಾನ, ಜೀರ್ಣಕ್ರಿಯೆಯ ವಿವಿಧ ಹಂತಗಳು ಮತ್ತು ಪೋಷಕಾಂಶಗಳು ದೇಹಕ್ಕೆ ಸೇರುವ ಪ್ರಕ್ರಿಯೆಯನ್ನು ಮಾದರಿಗಳ ಮೂಲಕ ನೇರ ಪ್ರದರ್ಶನ ನೀಡಿ ವಿವರಿಸಿದರು. ಈ ನವೀನ ಬೋಧನಾ ವಿಧಾನದಿಂದ ವಿದ್ಯಾರ್ಥಿಗಳು ವಿಷಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿದರು. ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಸಂದೇಹಗಳಿಗೆ ಸ್ಪಷ್ಟ ಉತ್ತರಗಳನ್ನು ಪಡೆದರು. ಸರ್ಕಾರಿ ಶಾಲೆಗಳಲ್ಲಿಯೂ ಗುಣಮಟ್ಟದ ಹಾಗೂ ಆಧುನಿಕ ಶಿಕ್ಷಣ ನೀಡಲಾಗುತ್ತಿದೆ ಎಂಬುದಕ್ಕೆ ಶಿಕ್ಷಕರಾದ ಪವನ ಶೆಟ್ಟಿಗೌಡರ ಅವರ ಈ ಪ್ರಯೋಗಾತ್ಮಕ ಬೋಧನೆ ಉತ್ತಮ ಉದಾಹರಣೆಯಾಗಿದೆ. ಅವರ ಬೋಧನಾ ಶೈಲಿಗೆ ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಶಿಕ್ಷಣ ವಲಯದಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಸಿಆರ್ಪಿ ಮಹಾಂತೇಶ ಮುಗಳಕೋಡ, ಮುಖ್ಯೋಪಾಧ್ಯಾಯಿನಿ ಆರ್.ಬಿ. ಖೇಮಲಾಪುರೆ, ದೈಹಿಕ ಶಿಕ್ಷಣ ಶಿಕ್ಷಕರಾದ ಸರ್ದಾರ ಜಮಾದಾರ ಹಾಗೂ ಸುರೇಶ್ ಹಿಪ್ಪರಗಿ ಉಪಸ್ಥಿತರಿದ್ದರು. ಇಂತಹ ಶಿಕ್ಷಣ, ಸ್ಥಳೀಯ ಸುದ್ದಿ ಹಾಗೂ ವಿಶೇಷ ವರದಿಗಳಿಗಾಗಿ ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸಸ್ಯದ ಒಳಗಡೆ ರುಚಿ ಸಂಶ್ಲೇಷಣೆ ಆಗೈತಿ, ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಬೋದು. ಇಷ್ಟೆಲ್ಲ ಮಾಡಿದಂತಹ ಆಹಾರ ಸಸ್ಯ ತನಗೆ ಬೇಕಾಗುವಂಥ ಆಹಾರವನ್ನು ಗ್ಲೂಕೋಸ್ ರೂಪದಾಗ ತಯಾರು ಮಾಡ್ಕೊಂಡು ಅದೆಲ್ಲ ಉಪಯೋಗಿಸ್ಬೋದೈತಿ. ಆದರೆ ಹೆಚ್ಚಿನ ರೂಪದ ಗ್ಲೂಕೋಸನ್ನು ರಸದಾನಿ ಒಳಗಡೆ ಪಿಷ್ಟವಾಗಿ ಸಂಗ್ರಹ ಆಗೈತಿ. ಅದು ಎಲೆ ಒಳಗಡೆ, ಕಾಂಡದ ಒಳಗಡೆ ಅಥವಾ ಅದರ ಬೀಜದ ಒಳಗಡೆ ಸಂಗ್ರಹ ಆಗೈತಿ. ಅಂಥ ಒಂದು ಬೀಜ ಯಾವುದಪ್ಪ ಅಂತಂದ್ರೆ ನಮ್ಮ ಈ ತಿನ್ನುವಂಥ ಅಕ್ಕಿ ಇದ್ಲು. ಈ ಅಕ್ಕಿ ಒಳಗಡೆ ಏನದಪ್ಪ ಅಂದ್ರೆ ಈಗ ಆಲ್ರೆಡಿ ಪಿಷ್ಟ ಅಂದ್ರೆ ಸ್ಟಾರ್ಚ್ ಐತಿ. ಈ ಸ್ಟಾರ್ಚನ್ನು ನಾವೇನು ಮಾಡೋಣಪ್ಪ ಅಂದ್ರೆ ಈಗ ಇದ್ರ ಒಳಗಡೆ ಸ್ಟಾರ್ಚ್ ಐತಿ ಅನ್ನೋದು ಹೆಂಗೆ ಪತ್ತೆ ಹಚ್ತಪ್ಪ ಅಂದ್ರೆ ಸ್ಟಾರ್ಚ್ಗೆ ಅಯೋಡಿನನ್ನು ಹಾಕಿದ್ರಪ್ಪ ಅಂತಂದ್ರೆ ಈ ಅಯೋಡಿನ್ ನಮಗೆ ಸುಲಭವಾಗಿ ಸಿಗ್ತಕ್ಕ ಆಸ್ಪತ್ರೆ ಒಳಗಡೆ ಏನಿದು ಪೌಡಿನ್ ಅಂತಕ್ಕಂಥದ್ದು ಏನು ಔಷಧ ಸಿಗ್ತದೆ ಅದ್ರೊಳಗಡೆ ಅಯೋಡಿನ್ ಮಿಕ್ಸರ್ ಇದ್ರೊಳಗಡೆ ನೀವು ಗಮನಿಸ್ಬೋದು. ಇದ್ರ ಕಲರ್ ಹೆಂಗದಪ್ಪ ಅಂದ್ರೆ ಅನ್ನದ ಥರ ಫೈಟ್ ಐತಿ. ಆದ್ರೆ ಇದ್ರ ಒಳಗಡೆ ಸ್ಟಾರ್ಚ್ ಐತಿ, ಪಿಷ್ಟ ಐತಿ ಅಂತ ನಮಗೆ ಯಾವಾಗ ಗೊತ್ತಾಗೈತಪ್ಪ ಅಂದ್ರೆ ಇದ್ರ ಒಳಗಡೆ ನಾವು ಈ ಅಯೋಡಿನ್ ಮಿಶ್ರಿತ ಸೊಲ್ಯೂಷನ್ ಹಾಕಿದ ತಕ್ಷಣ ಬದಲಾವಣೆ ಆಗೈತಿ, ಬಣ್ಣ ಬದಲಾವಣೆಯಾಗಿ ಬರ್ತದೆ. ಈಗ ನೀವು ಇದ್ರೊಳಗೆ ಯಾವ್ದ್ರ ನೇರಳೆ ಬಣ್ಣ ಇದ್ರೆ ಅಂದ್ರೆ ಗಡದ ನೀಲಿ ಕಲರ್ ಇಲ್ಲ. ಈಗ ನೋಡ್ರಿ ಇದ್ರೊಳಗಡೆ ನಾವು ಇದನ್ನ ಮಿಕ್ಸ್ ಮಾಡ್ತೀವೋ ಹೋದಾಗ ಈಗ ನೀವು ನೋಡ್ಬೋದು, ನಿಮ್ಮ ಕಣ್ಣು ಮುಂದೆ ಏನಾಯ್ತದ ನೀಲಿ ಬಣ್ಣಕ್ಕೆ ಬರ್ತದೆ. ಕಾಣಿಸ್ರಿ? ಕಾಣಿಸ್ತದೆ ಎಲ್ಲರಿಗೂ? ಇದು ನೇರಳೆ ಬಣ್ಣಕ್ಕೆ ಬರ್ತಲ್ಲ, ಗಮನಿಸಿಲ್ಲ? ಹಂಗಾರ ತಿನ್ನುವಂಥ ಆಹಾರದ ಒಳಗಡೆ ಅಂದರೆ ಅದರಲ್ಲೂ ಯಾವತ್ತಪ್ಪ ಅಂದ್ರೆ ಏಕದಳ ಧಾನ್ಯದ ಒಳಗಡೆ ಯಾವಾಗಲೂ ಏನಿರುತ್ತಪ್ಪ ಅಂತಂದ್ರೆ ಅದ್ರ ಒಳಗಡೆ ಸ್ಟಾರ್ಚ್ ಇರ್ತದೆ. ಕಾರ್ಬೋಹೈಡ್ರೇಟ್ಗಳು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದ ಸ್ಟಾರ್ಚನ್ನು ಹೊಂದಿರ್ತಾವೆ. ಅದನ್ನು ನಾವು ಅಂದ್ರೆ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯನ್ನು ಮಾಡಿದಾಗ ಅದರ ದೇಹದ ಒಳಗಡೆ ಕೊನೆಗೆ ಸಂಗ್ರಹಿಸುವಂಥ ಆಹಾರ ಯಾವ ರೂಪದಾಗಿರ್ತೈತಪ್ಪ ಅನ್ನೋದು ಪಿಷ್ಟದ ರೂಪದಲ್ಲಿ. ತಯಾರಿಸೋದು ಗ್ಲೂಕೋಸ್, ಆದರೆ ಸಂಗ್ರಹಿಸೋದು ಮಾತ್ರ ಅದನ್ನು ಗ್ಲೂಕೋಸ್ ರೂಪದಾಗ ಸಂಗ್ರಹಿಸ್ತಾರೆ. ಯಾಕೆ ಗ್ಲೂಕೋಸ್ ರೂಪದಾಗ ಸಂಗ್ರಹಿಸ್ತಾವಪ್ಪ ಅಂದ್ರೆ ಗ್ಲೂಕೋಸ್ ನೀರನ್ನ ಕರಗಂಗಿಲ್ಲ. ಆದ್ರೆ ಗ್ಲೂಕೋಸ್ ನೀರನ್ನ ಕರಗೈತಿ, ಪಿಷ್ಟ ಕರಗಂಗಿಲ್ಲ. ಒಂದು ವೇಳೆ ಎಲ್ಲ ಗ್ಲೂಕೋಸ್ ರೂಪದಾಗ ಇತ್ತು ಅಂದ್ರೆ ಪಿಷ್ಟದಾಗೆಲ್ಲ ನೀರು ತುಂಬಿಕೊಂಡ ಆಹಾರವನ್ನು ಸಾಗಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಪಿಷ್ಟದ ರೂಪದ ಆಹಾರವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುಲಭವಾಗಿ ಸಾಗಿಸ್ಬೋದು. ಇದು ಸಸ್ಯದ ಒಳಗಡೆ ಪೋಷಣೆ. ನಾವು ಇದನ್ನು ಐತಿ
ನಾವು ಆಹಾರ ಒಳಗಡೆ ತಿನ್ನುವಂಥದ್ದು ಬಾಯಿ ಒಳ ಜೀರ್ಣಕ್ರಿಯೆ ಆಗುವಾಗ